ಇನ್ನು ರಾಶಿಗಳಲ್ಲಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರ ವರ್ಷ ಭವಿಷ್ಯತ್ತನ್ನು ತಿಳಿಸೋದಾದ್ರೆ ಎಲ್ಲೋ ಒಂದು ಕಡೆ ಮಿಶ್ರ ಫಲ ಅಂತಾನೆ ಹೇಳ್ಬೋದು ತಮಗೆ. ನೋಡಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸೂಪರ್ ಅಂದ್ಕೊಂಡಿರೋ ಕೆಲಸ ಚೆನ್ನಾಗಾಗುತ್ತೆ, ತಮಗೆ ಎಲ್ಲೋ ಒಂದು ಕಡೆ ಮಿಶ್ರ ಫಲ ಅಂತಾನೆ ಹೇಳ್ಬೋದು. ಅದರ ಅರ್ಥ ಏನು ಅಂತ ನಾನು ನಿಮಗೆ ತಿಳಿಸ್ತೀನಿ. ಏನಪ್ಪಾ ಮಿಶ್ರ ಫಲ ಅಂತಂದ್ರೆ ಏನು? ಪಾಸಿಟಿವ್ ನೆಗೆಟಿವ್ ಇದೆರಡು ಕೂಡಿರತಕ್ಕಂಥದ್ದು, ಸರಿಸಮ ಪ್ರಮಾಣ ಅಂತಾನೆ ಹೇಳ್ಬೋದು. ಇದು ನಿಮ್ಮ ಮನಸ್ಸಿಗೆ ಯಾವ ರೀತಿ ಬೀರುತ್ತೆ ಅಂತಂದ್ರೆ, ನೋಡಿ, ಒಂದು ದ್ವಂದ್ವ ಆಲೋಚನೆ, ಸನ್ನಿಗ್ಧ ಪರಿಸ್ಥಿತಿಗಳು, ಈ ಬಿಸು ತುಪ್ಪ ಅಂತ ಹೇಳ್ತಾರೆ ನೋಡಿ, ಒಂದು ಕಡೆ ನುಂಗಕ್ಕೂ ಆಗೋದಿಲ್ಲ, ಈ ಕಡೆ ಉಗುಳೋದಕ್ಕೂ ಆಗೋದಿಲ್ಲ, ಅಂತಹ ಪರಿಸ್ಥಿತಿಗೆ ಎದುರಾಗ್ತಕ್ಕಂಥದ್ದಿರುತ್ತೆ ನಿಮ್ಮ ಭವಿಷ್ಯತ್ತು. ಜೊತೆಗೆ ದ್ವಂದ್ವ ಮನಸ್ಥಿತಿ, ಮನಸ್ಸು ಚಂಚಲ. ನಾನು ಕೆಲಸ ಮಾಡಬೇಕಾ ಬೇಡವಾ, ನಾನು ಈ ಕೆಲಸ ಪ್ರಾರಂಭ ಮಾಡಿದ್ರೆ ನಾನು ಉನ್ನತ ಸ್ಥಾನಕ್ಕೆ ಹೋಗ್ತೀನಾ ಇಲ್ವಾ, ಇಲ್ಲ ನಾನು ಎಲ್ಲೋ ಒಂದು ಕಡೆ ಎಡು ಬಿಡ್ತೀನಿ ಅನ್ನೋ ಒಂದು ಭಯ ನಿಮ್ಮನ್ನ ಆವರಿಸ್ಕೊಂಡಿರ್ತಕ್ಕಂಥದ್ದಿರುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡಬೇಕು. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ತಾವು ಇವತ್ತಿನ ದಿವಸ ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ ಈ ವರ್ಷದಲ್ಲಿ ಆದರೆ ಒಂದು ಸತಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಎಲ್ಲಾದರೂ ದುರ್ಗೆಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ತಾಯಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿಷೇಕವನ್ನು ಮಾಡಿಸಿ. ಆ ಕ್ಷೇತ್ರದಲ್ಲಿ ಆ ತಾಯಿಗೆ ಯಾವುದು ತೃಪ್ತಿಯಾಗಿರ್ತಕ್ಕಂಥ ಒಂದು ಅಭಿಷೇಕದ ಸೇವೆ ಇರುತ್ತೋ ಆ ಅಭಿಷೇಕವನ್ನು ಮಾಡಿಸಿ ನಿಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ಭಯ ಎಂಬತಕ್ಕಂಥದ್ದು ಏನಿರುತ್ತೆ ಅದು ದೂರ ಆಗುತ್ತೆ. ಭಗವತಿಯ ಅನುಗ್ರಹ ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ಜೊತೆಗೆ ತಮಗೊಂದು ಪರಿಹಾರದ ಮಾರ್ಗ ಏನಪ್ಪಾ ಅಂತಂದ್ರೆ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು 9 ಜನ ಹೆಣ್ಣು ಮಕ್ಕಳಿಗೆ 12 ವರ್ಷದ ಒಳಗಡೆ ಇರತಕ್ಕಂಥ ಹೆಣ್ಣು ಮಕ್ಕಳಿಗೆ ಅವರಿಗೆ ತಾವು ಸುಮಂಗಲಿ ದ್ರವ್ಯಗಳನ್ನು ಕೊಟ್ಟು ಅವರಿಗೆ ತಿಂಡಿ ತಿನಿಸನ್ನು ಕೊಟ್ಟು ಅವರನ್ನ ತೃಪ್ತಿಪಡಿಸಿ ಸಾಕು. ತಾಯಿ ದುರ್ಗೆಯ ಆರಾಧನೆಯನ್ನು ಮಾಡೋ ರೀತಿನೇ ಅದನ್ನು ಆರಾಧನೆಯನ್ನು ಮಾಡಿದಷ್ಟೇ ಫಲಾಫಲಗಳು ನಿಮಗೆ ಸಿಗ್ತಕ್ಕಂಥದ್ದಿರುತ್ತೆ. ದುರ್ಗೆಯನ್ನು ತೃಪ್ತಿಪಡಿಸ್ತಕ್ಕಂಥದ್ದಿರುತ್ತೆ. ದುರ್ಗಾದೇವಿ ಅನುಗ್ರಹದಿಂದ ನಿಮ್ಮ ಇಷ್ಟಾರ್ಥಗಳ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ನಾನು ತಿಳಿಸೋ ಹಾಗೆ ದ್ವಂದ್ವ ಮನಸ್ಥಿತಿ, ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ನೆಗೆಟಿವ್ ಥಾಟ್ ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಈ ವರ್ಷದಲ್ಲಿ. ಅದನ್ನು ಮೊದಲು ದೂರ ಹಾಕಿ, ಅದು ದೂರ ಆಗಬೇಕು ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಆಲಸ್ಯತನ, ಸೋಂಬೇರಿತನ ದೂರ ಆಗಬೇಕು. ಏನೇ ಬರಲಿ ಭಗವಂತ ನೀನು ದಯೆ ಒಂದಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ತಾವು ಮುಂದೆ ಹೆಜ್ಜೆ ಹಾಕಿದ್ದೆ ಆದರೆ ನಿಮ್ಮ ಕೆಲಸ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ದೂರಭಾರ ಪ್ರಯಾಣ ಆಗಿರ್ಬೋದು. ಅದರಲ್ಲೂ ನೋಡಿ, ಈ ಸತಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ವಿಚಾರ, ವಿದೇಶಿ ಪ್ರಯಾಣ ಮಾಡ್ತೀರಿ, ಅಂತಾರಾಷ್ಟ್ರೀಯ ಪ್ರಯಾಣವನ್ನು ಮಾಡ್ತೀರಿ, ವಿದೇಶಕ್ಕೂ ಹೋಗಿ ಬರ್ತೀರಿ, ಅದು ಒಂದು ಸದಾವಕಾಶನೇ. ಯಾಕೆಂತಂದ್ರೆ ಮನುಷ್ಯನ ಜನ್ಮ ಒಂದು ಸತಿ ಆದಮೇಲೆ ಇಂತಹ ಒಂದಿಷ್ಟು ಕ್ಷಣಗಳನ್ನು ಅನುಭವಿಸಬೇಕು. ಇದೆಲ್ಲವೂ ಕೂಡ ಒಂದು ಜ್ಞಾಪಕ. ಆ ಜ್ಞಾಪಕ್ಕೆ ತಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಆಗ್ತಕ್ಕಂಥದ್ದಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮತ್ತೊಂದು ವಿಚಾರ ನಾನು ತಿಳಿಸ್ತೀನಿ. ಆದಷ್ಟು ತಾವು ತಮ್ಮಲ್ಲಿರ್ತಕ್ಕಂಥ ಧೈರ್ಯವನ್ನು ಜಾಸ್ತಿ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ತಿಳಿಸಿದ ಹಾಗೆ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ಕೊಳ್ಳಿ, ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ.